ಈಶ್ವರಪ್ಪನವರ ಇವತ್ತಿನ ನಿರ್ಧಾರದ ಬಗ್ಗೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮತ್ತು ಜಗದೀಶ್ ಶೆಟ್ಟರ್. ಕೇಳಿಸ್ಕೊಳ್ಳಿ. ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ನಾನು ಹೇಳಿದ್ರೆ ಈಗ ಪಕ್ಷದ ವರಿಷ್ಠರು ಇದೆಲ್ಲ ಗಮನ ಹರಿಸ್ತಿರ್ತಾರೆ ಮತ್ತು ಅವ್ರ ಜೊತೆ ಮಾತುಕತೆ ಮಾಡುವಂಥದ್ದು ಮತ್ತು ಅವ್ರಿಗೇನು ಅಸಮಾಧಾನ ಇದೆ ಸರಿ ಮಾಡುವಂಥ ಕೆಲಸ ನಮ್ಮ ಪಕ್ಷದ ವರಿಷ್ಠರು ಮಾಡೇ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಕಾಯ್ದು ನೋಡುವಂಥದ್ದು ಕೆಲಸ ಆಗಬೇಕು. ಅದಕ್ಕೆ ಇನ್ನು ಕೆಲವು ದಿವಸಗಳಲ್ಲಿ ಅದ್ರ ಬಗ್ಗೆ ಎಲ್ಲವೂ ಸರಿ ಆಗ್ತದೆ ಅಂತ ನಾ ತಿಳ್ಕೊಂಡೆ. ಅದಕ್ಕೆ ನಾನು ಇದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗಿದ್ದಿಲ್ಲ. ಈಗ ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ ಪಕ್ಷದ ವರಿಷ್ಠರು ಗಮನ ಹರಿಸ್ತಾರೆ. ಮುಂದೆ ಕಾನ್ಸಿಕ್ವೆನ್ಸ್ ಏನಾಗ್ತದೆ, ಇಲೆಕ್ಷನ್ ನಡೆದ ಮೇಲೆ, ನಾಮಿನೇಷನ್ ಆದಮೇಲೆ ಇವೆಲ್ಲ ಡಿಸ್ಕಷನ್ ಆಗ್ತವೆ. ಪಕ್ಷದವರು ಇದೆಲ್ಲವೂ ಥಿಂಕಿಂಗ್ ನಡೆದು ಒಂದು ಅಂತಿಮವಾಗಿ ಇದಕ್ಕೊಂದು ಪರಿಹಾರ ಸಿಗ್ತದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹೇಳಿಕೆಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ರಿಯಾಕ್ಷನ್ ಕೊಡಕ್ಕೆ ಹೋಗೋದಿಲ್ಲ, ಅದು ನನ್ನ ಜವಾಬ್ದಾರಿನೇ ಅಲ್ಲ. ಇದು ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಮಾತಾಡ್ತೀನಿ. ಯಾಕಂದ್ರೆ ನಿನ್ನೆ ಮಾತಾಡಿದ್ದೆ, ಬೆಂಗಳೂರಲ್ಲಿ ಮಾತಾಡಿದ್ದೇನೆ. ಓಡಾಡಿದ್ದಾರೆ ಸರ್, ಸಂಘಟನೆ ಮಾಡಿದ್ದಾರೆ. ಪುತ್ರ ಕಾಂತೇಶ್ವರ್ ಕೂಡ MLC ಸ್ಥಾನವನ್ನು ಕೊಡ್ತೇವೆ ಅನ್ನುವಂಥದ್ದು ಇದ್ರೂ ಕೂಡ ಈಗ ಅವರು ಮತ್ತೆ ಸ್ಪರ್ಧೆ ಮಾಡೋದು ಖಚಿತ ವ್ಯಕ್ತಪಡಿಸಿದ್ರೆ ಮತ್ತೇನಾದ್ರೂ ಅವರಿಗೆ ನೀವು ಅಸಮಾಧಾನ ಹೋಗುವಂಥದ್ದು ಮತ್ತೇನಾದ್ರೂ ರೂಪರೇಷೆ ಮಾಡ್ತೀರಾ? ನೋಡಿ, ಅವರು ನನಗಿಂತ ಒಬ್ಬ ಹಿರಿಯ ನಾಯಕರು, ಈ ಪಕ್ಷವನ್ನು ಕಟ್ಟೋದ್ರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಸಂಘಟನೆಯಿಂದ ಬಂದಂಥವ್ರು, ಕಮಿಟೆಡ್ ಇರೋಂಥವ್ರು. ಹಲವಾರು ಬಾರಿ ವ್ಯತ್ಯಾಸಗಳಾದಾಗ ಬೇರೆ ಬೇರೆ ರೀತಿ ವ್ಯಕ್ತಪಡಿಸಿದಾಗಲೂ ಕೂಡ ಕೊನೆಗೆ ಪಕ್ಷದ ಲೈನನ್ನು ಅವ್ರು ತುಳಿದಿದ್ದಾರೆ. ಉದಾಹರಣೆಗೆ ಕಳೆದ ಬಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.